ಅಂತೇಳಿ ಎಲ್ಲರಿಗೂ ವೈಯಕ್ತಿಕವಾದ ಕೆಲವೊಂದು ಅಭಿಲಾಷೆಗಳು ಇರ್ತವೆ. ಈಗ ಸೋಮನಾಥ ನಾಯ್ಕ ಅಂತ ಇಟ್ಕೊಳ್ಳೋದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭವಾದ್ದು 1982ರಲ್ಲಿ. ಬಾಹುಬಲಿ ಬೆಟ್ಟ ಮೂರ್ತಿಗೆ ಪ್ರಥಮ ಮಹಾಮಜ್ಜನ ಆದದ್ದು 82ರಲ್ಲಿ. 71ರಲ್ಲಿ ಸ್ಥಾಪನೆ ಆದದ್ದು, ಅಲ್ಲಿ 12 ವರ್ಷಕ್ಕೆ 82ರಲ್ಲಿ ಅದರ ಮಹಾಮಜ್ಜನ ಆಯಿತು. ಆ ಮಹಾಮಜ್ಜನದ ಸವಿ ನೆನಪಿಗಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹೆಗ್ಗಡೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಗೆ ಜಾರಿಗೆ ತಂದರು. ವೀರೇಂದ್ರ ಹೆಗ್ಗಡೆ ಅವರು. ಅದಕ್ಕೆ ಯಾವ ಅನುದಾನವೂ ಇಲ್ಲ, ಎಲ್ಲ ಧರ್ಮಸ್ಥಳದಿಂದಲೇ ಮನೆ ಮನೆಗೆ ತೆಂಗಿನ ಸಸಿಗಳನ್ನು ಕೊಟ್ಟಿದ್ದಾರೆ. ಮುಳಿಹುಳ್ಳಿನ ಮನೆಗಳಿಗೆ ಚಾವಣಿ ಹಾಕಲಿಕ್ಕೆ ಹಂಚು ಪಕ್ಕಾಸುಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪಾತ್ರೆ ಒಳ್ಳೆ ಕೆಲಸಗಳು ನಡೀತಾ ಹೋಯ್ತು. ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರನ್ನ ಗ್ರಾಮಾಭಿವೃದ್ಧಿ ಯೋಜನೆಗೆ ಅಂತ ಮಾಡಿದ್ರು. ಅವರಲ್ಲಿ ಸಂಘಗಳು ಈ ರೀತಿಯಾಗಿ ಅವರವರ ಸ್ವಂತ ಆರ್ಥಿಕ ಶಕ್ತಿಯನ್ನು ಅವರು ಬೆಳೆಸಬೇಕು ಅಂತ ಮಾಡಿದ್ರು. ಇದಕ್ಕೆ ಸಾಲ ಕೊಟ್ಟರು, ಸರಿಯಾದ ರೀತಿಯಲ್ಲಿ ರಿಕವರಿ ಆಗ್ಲಿಕ್ಕೆ ಶುರು ಆಯಿತು. ಅಂತಹ ಸಂದರ್ಭದಲ್ಲಿ ಇದೇ ಸೋಮನಾಥ ನಾಯಕ ಧರ್ಮಸ್ಥಳದಲ್ಲೇ ಇದ್ರು. ಅವರ ಹೆಂಡತಿ ವಿದ್ಯಾನಾಯಕ ಆ ಯೋಜನೆಗೆ ಮ್ಯಾನೇಜರ್ ಆಗಿದ್ರು. ಸೋಮನಾಥ್ ನಾಯ್ಕ ಅವರ ಹೆಂಡತಿ ಸೋಮನಾಥ ನಾಯ್ಕ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಲ್ಲಿ ಇದ್ರು. ಆಯ್ತಾ. ಇದೇ ಸೋಮನಾಥ ನಾಯ್ಕ ನಾಗರಿಕ ಸೇವಾ ಟ್ರಸ್ಟ್ ಮಾಡಿ ಗುರುವಾಯನಕೆರೆಯಲ್ಲಿ ಸರ್ಕಾರದಿಂದ ಸಾರ್ವಜನಿಕ ಉದ್ದೇಶಕ್ಕಾಗಿ 10 ಸೆನ್ಸ್ ಜಾಗವನ್ನು ಪಡ್ಕೊಂಡು ಅದರಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ, ಬಸ್ ಸ್ಟ್ಯಾಂಡ್ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ, ಅದರಲ್ಲಿ ಒಂದು 10, 12, 14 ಏನೋ ಕಮರ್ಷಿಯಲ್ ಅಂಗಡಿಗಳನ್ನು ಮಾಡಿ ಅಷ್ಟು ಅಂಗಡಿಗಳನ್ನು ಮಾರಾಟ ಮಾಡಿದ್ದಾರೆ ಸಾರ್ವಜನಿಕ ಉದ್ದೇಶವಾಗಿ ಪಡ್ಕೊಂಡ ಜಾಗದಲ್ಲಿ. ಆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿರೋದು ಧರ್ಮಸ್ಥಳದ ಹೆಗಡೆ ಅವರು. ಈಗಲೂ ಬೋರ್ಡ್ ಇದೆ. ಇಷ್ಟೆಲ್ಲ ಇದ್ದು ಅವರಿಗೆ ವೈರತ್ವ ಯಾಕೆ ಸ್ಟಾರ್ಟ್ ಆಯ್ತು? ಆಯ್ತಲ್ಲ. ಇವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಇವರ ಟ್ರಸ್ಟ್ನ ಮೂಲಕ ವಿದೇಶದ ಕೆಲವೊಂದು NGOಗಳಿಗೆ ಕಳುಹಿಸಿ ಅಲ್ಲಿಂದ ದೇಣಿಗೆಯನ್ನು ಸಂಗ್ರಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಧರ್ಮಸ್ಥಳದವರಿಗೆ ಗೊತ್ತಾಯಿತು. ಅವರು ಗಂಡ ಹೆಂಡತಿ ಇಬ್ಬರನ್ನು ಸಂಸ್ಥೆಯಿಂದ ಹೊರಗಿಟ್ರು. ಇವರೇ ಆ ವಿದೇಶದಿಂದ ಫಂಡ್ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ದುಡ್ಡು ಎಲ್ಲಿ ಹೋಗ್ತಿತ್ತು? ಅವರ ಅಕೌಂಟ್ ಅವ್ರಿಗೆ ಹೋಯ್ತು. ಇದು ಧರ್ಮಸ್ಥಳದ ಯಾರು ಧರ್ಮಾಧಿಕಾರಿಗಳಿಗೆ ಗೊತ್ತಾಗಿ ಇವರನ್ನು ಹೊರಗಿಟ್ರು, ಕೆಲಸದಿಂದ ತೆಗೆದ್ರು. ಅದ ನಂತರ ಧರ್ಮಸ್ಥಳ ಗ್ರಾಮದಲ್ಲಿ HL ಮಂಜುನಾಥ್ ಅಂತವ್ರಿ. ಸೊ ಕೆಲಸದಿಂದ ತೆಗೆದಿದ್ದಕ್ಕೆ ಅಲ್ಲಿಂದ ಸಿಟ್ಟು ಶತ್ರುತ್ವ ಸ್ಟಾರ್ಟ್ ಆಯ್ತು. ಅದಕ್ಕೆ ಇವೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಅನುಭವ ಇದ್ದಂತೆ HL ಮಂಜುನಾಥ್ ಬಂದ್ರು. ಈಗ ಇರುವಂತಹ ಅನಿಲ್ ಕುಮಾರ್ ಸಹ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅನುಭವ ಇದ್ದವರು. ಅವರು ಅದನ್ನು ಮತ್ತೆ ಮಂಜುನಾಥ್ ಆಚೆ ಬಂದು ಸೋಮನಾಥ್ ನಾಯ್ಕ ಮಾಡಿದ್ದೇನಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ದು. ಅವರು ಹರಿಜನರ ಭೂಮಿಯನ್ನು ಒಳಗಾಕಿದ್ದಾರೆ, ಹಂಗೆ ಗಿರಿಜನರ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ, ಇವರು ಆದಿವಾಸಿಗಳ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ. ಈ ರೀತಿಯಾಗಿ ಎಲಿಗೇಷನ್ ಮಾಡಲಿಕ್ಕೆ ಹೋದರು. 1985-86ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಗಳು ಬಂತು. ಆ ಕಾಯ್ದೆ ಅಡಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ತೆಗೆದರು. ಆ ದಾಖಲೆಗಳಲ್ಲಿ ಇದ್ದದ್ದನ್ನು ಪರಾಮರ್ಶಿಸಲಿಲ್ಲ. ಅದು ಏನಾಗಿದೆ ಅಂತ ಹೇಳಿ, ನಿಮ್ಗೆ ಏನಾಗಿದೆ ಅಂತ ಹೇಳಿದರೆ ಒಂದು ಕೇಸ್ ಆಗ್ತದೆಪ್ಪ. ಕೇಸ್ ಒಂದು ಜಡ್ಜ್ಮೆಂಟ್ ಆಗ್ತದೆ. ಜಡ್ಜ್ಮೆಂಟ್ ಮೇಲೆ ಎಪೀಲ್ ಹೋಗ್ತದೆ. ಆ ಜಡ್ಜ್ಮೆಂಟ್ ಸ್ಟೇ ಆಗ್ತದೆ. ಆ ಎಪೀಲ್ ಹೋದ ಮೇಲೆ ಆ ಎಪೀಲಲ್ಲಿ ಒಂದು ತೀರ್ಮಾನ ಆಗಿರ್ತದೆ. ಇವರು ಸುರಿನ ಜಡ್ಜ್ಮೆಂಟ್ ಅನ್ನು ಹೇಳುದು, ಅಲ್ಲಿ ತೀರ್ಮಾನ ಆದ ಜಡ್ಜ್ಮೆಂಟ್ ಅನ್ನು ಹೇಳುವುದಿಲ್ಲ. ಸುರಿನ ಜಡ್ಜ್ಮೆಂಟ್ ಏನು? ಅವನಿಗೆ 6 ತಿಂಗಳು ಶಿಕ್ಷೆ ಆಗಿದೆ. ಅವನಿಗೆ 6 ತಿಂಗಳು ಶಿಕ್ಷೆ ಆಗಿದೆ. ಅಪೀಲಲ್ಲಿ ಅವರನ್ನು ಬಿಟ್ಟು ಹೋಗಿ ನಾವು 6 ತಿಂಗಳು ಶಿಕ್ಷೆ ಆಗಿದೆ ಅಂತ ಮಾತ್ರ ಹೇಳೋದು. ಈಸ್ ಅ ಕನ್ವಿಕ್ಟೆಡ್ ಅಂತ ಹೇಳಿ. ಸೋಮನಾಥ ನಾಯ್ಕನ ಕಥೆ ಇದು. ಜಾಗದ ವಿಚಾರದಲ್ಲಿ ಅಲ್ಲಿ ಭೂ ಕಬಳಿಕೆ ಯಾರಿದು ಇರುವುದು? ಈಗ ಭೂ ಕಬಳಿಕೆ ಅಂತ ಮಾಡ್ಲಿಕ್ಕೆ ಯಾರ ಭೂಮಿಯನ್ನು ಅವರು ಕಬಳಿಕೆ ಮಾಡಬೇಕು? ಎಲ್ಲ ಇರೋದು ಅವ್ರದೇ. ಅವ್ರದೇ. ಕಬಳಿಕೆಯಲ್ಲಿಂದ ಬಂತು. 4872 ಎಕರೆ ಜಾಗ ಅವ್ರದೇ.
ಯಾರ್ದು ಧರ್ಮ ಅಂತ ಹೇಳಿ ಎಲ್ಲರಿಗೂ ವೈಯಕ್ತಿಕವಾದ ಕೆಲವೊಂದು ಅಭಿಲಾಷೆಗಳು ಇರ್ತವೆ. ಹಾ. ವೈಯಕ್ತಿಕವಾದ ಈಗ ಸೋಮನಾಥ ನಾಯ್ಕ ಅಂತ ಇಟ್ಕೊಳ್ಳೋದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭವಾದ್ದು 1982ರಲ್ಲಿ. ಬಾಹುಬಲಿ ಬೆಟ್ಟ ಮೂರ್ತಿಗೆ ಪ್ರಥಮ ಮಹಾಮಜ್ಜನ ಆದದ್ದು 82ರಲ್ಲಿ. 71ರಲ್ಲಿ ಸ್ಥಾಪನೆ ಆದದ್ದು, ಅಲ್ಲಿ 12 ವರ್ಷಕ್ಕೆ 82ರಲ್ಲಿ ಅದರ ಮಹಾಮಜ್ಜನ ಆಯಿತು. ಆ ಮಹಾಮಜ್ಜನದ ಸವಿ ನೆನಪಿಗಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹೆಗ್ಗಡೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಗೆ ಜಾರಿಗೆ ತಂದರು. ವೀರೇಂದ್ರ ಹೆಗ್ಗಡೆ ಅವರು. ಅದಕ್ಕೆ ಯಾವ ಅನುದಾನವೂ ಇಲ್ಲ. ಎಲ್ಲ ಧರ್ಮಸ್ಥಳದಿಂದಲೇ ಮನೆಗೆ ತೆಂಗಿನ ಸಸಿಗಳನ್ನು ಕೊಟ್ಟಿದ್ದಾರೆ. ಮುಳಿಹುಳ್ಳಿನ ಮನೆಗಳಿಗೆ ಚಾವಣಿ ಹಾಕಲಿಕ್ಕೆ ಹಂಚು ಪಕ್ಕಾಸುಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪಾತ್ರೆ ಒಳ್ಳೆ ಕೆಲಸಗಳು ನಡೀತಾ ಹೋಯ್ತು. ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರನ್ನ ಗ್ರಾಮಾಭಿವೃದ್ಧಿ ಯೋಜನೆಗೆ ಅಂತ ಮಾಡಿದ್ರು. ಅವರಲ್ಲಿ ಸಂಘಗಳು ಈ ರೀತಿಯಾಗಿ ಅವರವರ ಸ್ವಂತ ಆರ್ಥಿಕ ಶಕ್ತಿಯನ್ನು ಅವ್ರು ಬೆಳೆಸಬೇಕು ಅಂತ ಮಾಡಿದ್ರು. ಇದಕ್ಕೆ ಸಾಲ ಕೊಟ್ಟರು, ಸರಿಯಾದ ರೀತಿಯಲ್ಲಿ ರಿಕವರಿ ಆಗ್ಲಿಕ್ಕೆ ಶುರು ಆಯಿತು. ಅಂತಹ ಸಂದರ್ಭದಲ್ಲಿ ಇದೇ ಸೋಮನಾಥ ನಾಯಕ ಧರ್ಮಸ್ಥಳದಲ್ಲಿ ಇದ್ರು. ಅವರ ಹೆಂಡತಿ ವಿದ್ಯಾನಾಯಕ ಆ ಯೋಜನೆಗೆ ಮ್ಯಾನೇಜರ್ ಆಗಿದ್ರು. ಸೋಮನಾಥ್ ನಾಯ್ಕ ಅವರ ಹೆಂಡತಿ ಸೋಮನಾಥ ನಾಯ್ಕ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಲ್ಲಿ ಇದ್ರು. ಆಯ್ತಾ. ಇದೇ ಸೋಮನಾಥ ನಾಯ್ಕ ನಾಗರಿಕ ಸೇವಾ ಟ್ರಸ್ಟ್ ಮಾಡಿ ಗುರುವಾಯನಕೆರೆಯಲ್ಲಿ ಸರ್ಕಾರದಿಂದ ಸಾರ್ವಜನಿಕ ಉದ್ದೇಶಕ್ಕಾಗಿ 10 ಸೆನ್ಸ್ ಜಾಗವನ್ನು ಪಡ್ಕೊಂಡು ಅದರಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ, ಬಸ್ ಸ್ಟ್ಯಾಂಡ್ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ, ಅದರಲ್ಲಿ ಒಂದು 10, 12, 14 ಏನೋ ಕಮರ್ಷಿಯಲ್ ಅಂಗಡಿಗಳನ್ನು ಮಾಡಿ ಅಷ್ಟು ಅಂಗಡಿಗಳನ್ನು ಮಾರಾಟ ಮಾಡಿದ್ದಾರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಪಡ್ಕೊಂಡ ಜಾಗದಲ್ಲಿ. ಆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿರೋದು ಧರ್ಮಸ್ಥಳದ ಹೆಗಡೆ ಅವರು. ಈಗಲೂ ಬೋರ್ಡ್ ಇದೆ. ಇಷ್ಟೆಲ್ಲ ಇದ್ದು ಅವರಿಗೆ ವೈರತ್ವ ಯಾಕೆ ಸ್ಟಾರ್ಟ್ ಆಯ್ತು? ಆಯ್ತಲ್ಲ. ಇವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಇವರ ಟ್ರಸ್ಟ್ನ ಮೂಲಕ ವಿದೇಶದ ಕೆಲವೊಂದು NGOಗಳಿಗೆ ಕಳುಹಿಸಿ ಅಲ್ಲಿಂದ ದೇಣಿಗೆಯನ್ನು ಸಂಗ್ರಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಧರ್ಮಸ್ಥಳದವರಿಗೆ ಗೊತ್ತಾಯಿತು. ಅವರು ಗಂಡ ಹೆಂಡತಿ ಇಬ್ಬರನ್ನು ಸಂಸ್ಥೆಯಿಂದ ಹೊರಗಿಟ್ರು. ಇವರೇ ಆ ವಿದೇಶದಿಂದ ಫಂಡ್ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ದುಡ್ಡು ಎಲ್ಲಿ ಹೋಗ್ತಿತ್ತು? ಅವರ ಅಕೌಂಟ್ ಅವ್ರಿಗೆ ಹೋಯ್ತು. ಇದು ಧರ್ಮಸ್ಥಳದ ಯಾರು ಧರ್ಮಾಧಿಕಾರಿಗಳಿಗೆ ಗೊತ್ತಾಗಿ ಇವರನ್ನು ಹೊರಗಿಟ್ರು, ಕೆಲಸದಿಂದ ತೆಗೆದ್ರು. ಅದ ನಂತರ ಧರ್ಮಸ್ಥಳ ಗ್ರಾಮದಲ್ಲಿ HL ಮಂಜುನಾಥ್ ಅಂತವ್ರಿ. ಸೊ ಕೆಲಸದಿಂದ ತೆಗೆದಿದ್ದಕ್ಕೆ ಅಲ್ಲಿಂದ ಸಿಟ್ಟು, ಶತ್ರುತ್ವ ಸ್ಟಾರ್ಟ್ ಆಯ್ತು. ಅದಕ್ಕೆ ಇವೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಅನುಭವ ಇದ್ದಂತೆ HL ಮಂಜುನಾಥ್ ಬಂದ್ರು. ಈಗ ಇರುವಂತಹ ಅನಿಲ್ ಕುಮಾರ್ ಸಹ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅನುಭವ ಇದ್ದವರು. ಅವರು ಅದನ್ನು ಮತ್ತೆ ಮಂಜುನಾಥ್ ಆಚೆ ಬಂದು ಸೋಮನಾಥ್ ನಾಯ್ಕ ಮಾಡಿದ್ದೇನಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ದು. ಅವರು ಹರಿಜನರ ಭೂಮಿಯನ್ನು ಒಳಗಾಕಿದ್ದಾರೆ, ಹಂಗೆ ಗಿರಿಜನರ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ, ಇವರು ಆದಿವಾಸಿಗಳ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ. ಈ ರೀತಿಯಾಗಿ ಎಲಿಗೇಷನ್ ಮಾಡಲಿಕ್ಕೆ ಹೋದರು. 1985-86ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಗಳು ಬಂತು. ಆ ಕಾಯ್ದೆ ಅಡಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ತೆಗೆದರು. ಆ ದಾಖಲೆಗಳಲ್ಲಿ ಇದ್ದದ್ದನ್ನು ಪರಾಮರ್ಶಿಸಲಿಲ್ಲ. ಅದು ಏನಾಗಿದೆ ಅಂತ ಹೇಳಿ, ನಿಮ್ಗೆ ಏನಾಗಿದೆ ಅಂತ ಹೇಳಿದರೆ ಒಂದು ಕೇಸ್ ಆಗ್ತದೆಪ್ಪ. ಕೇಸ್ ಒಂದು ಜಜ್ಮೆಂಟ್ ಆಗ್ತದೆ. ಜಜ್ಮೆಂಟ್ ಮೇಲೆ ಎಪೀಲ್ ಹೋಗ್ತದೆ. ಆ ಜಜ್ಮೆಂಟ್ ಸ್ಟೇ ಆಗ್ತದೆ. ಆ ಎಪೀಲ್ ಹೋದ ಮೇಲೆ ಆ ಎಪೀಲಲ್ಲಿ ಒಂದು ತೀರ್ಮಾನ ಆಗಿರ್ತದೆ. ಇವರು ಸುರಿನ ಜಜ್ಮೆಂಟ್ ಅನ್ನು ಹೇಳುದು, ಅಲ್ಲಿ ತೀರ್ಮಾನ ಆದ ಜಜ್ಮೆಂಟ್ ಅನ್ನು ಹೇಳುವುದಿಲ್ಲ. ಸುರಿನ ಜಜ್ಮೆಂಟ್ ಏನು? ಅವನಿಗೆ 6 ತಿಂಗಳು ಶಿಕ್ಷೆ ಆಗಿದೆ. ಅವನಿಗೆ 6 ತಿಂಗಳು ಶಿಕ್ಷೆ ಆಗಿದೆ. ಅಪೀಲಲ್ಲಿ ಅವ್ರನ್ನ ಬಿಟ್ಟು ಹೋಗಿ ನಾವು 6 ತಿಂಗಳು ಶಿಕ್ಷೆ ಆಗಿದೆ ಅಂತ ಮಾತ್ರ ಹೇಳೋದು. ಈಸ್ ಅ ಕನ್ವಿಕ್ಟೆಡ್ ಅಂತ ಹೇಳಿ. ಸೋಮನಾಥ ನಾಯ್ಕನ ಕಥೆ ಇದು. ಜಾಗದ ವಿಚಾರದಲ್ಲಿ ಅಲ್ಲಿ ಭೂ ಕಬಳಿಕೆ ಯಾರಿದು ಇರುವುದು? ಈಗ ಭೂ ಕಬಳಿಕೆ ಅಂತ ಮಾಡ್ಲಿಕ್ಕೆ ಯಾರ ಭೂಮಿಯನ್ನು ಅವರು ಕಬಳಿಕೆ ಮಾಡಬೇಕು? ಎಲ್ಲ ಇರೋದು ಅವ್ರದೇ. ಕಬಳಿಕೆಯಲ್ಲಿಂದ ಬಂತು. 4872 ಎಕರೆ ಜಾಗ ಅವ್ರದೇ.
ಯಾರ್ದು